ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಆರ್ಟ್ ಆಫ್ ಲಿವಿಂಗ್, ಸೊ ಇದು ಬ್ಯಾಂಗ್ಳೂರಲ್ಲಿದೆ. ಸೊ ಕನಕಪುರ ರೋಡಲ್ಲಿ ಬರುತ್ತೆ, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ವೀಕೆಂಡ್ ಆದ ಕಾರಣ ಸೊ ಒನ್ ಡೇ ಟ್ರಿಪ್ ಹೋಗಿ ಬರ್ಬೋದು. ಮಾರ್ನಿಂಗ್ ಹೋಗಿ ಈವ್ನಿಂಗ್ ರಿಟರ್ನ್ ಆಗ್ಬೋದು. ಸೊ ನಾವು ಕೆ ಆರ್ ಪುರಮಲ್ಲಿ ನಮ್ಮ ಮನೆ ಇರೋದು. ಸೊ ಕೆ ಆರ್ ಪುರಮಿಂದ ನಾವು ನೈಸ್ ರೋಡ್ಗಾಗಿ ಎಲೆಕ್ಟ್ರಾನಿಕ್ ಸಿಟಿಗಾಗಿ ಆ ರೋಡ್ಗಾಗಿ ತಗೊಂಡು ಹೋದ್ವಿ. ಸೊ ಮೇನ್ ಎಂಟ್ರೆನ್ಸಲ್ಲಿ ನಮಗೆ ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ದಿಸ್ ಈಸ್ ದ ಬ್ಯಾಕ್ ಡೋರ್ ಪಾರ್ಕಿಂಗ್ ಇದು. ಸೊ ಇಲ್ಲಿ ಬಂದು ವಿ ಹ್ಯಾವ್ ಆಂಪಲ್ ಆಫ್ ಪಾರ್ಕಿಂಗ್ ಸ್ಪೇಸಸ್ ಫಾರ್ 2 ವೀಲರ್ ಮತ್ತು 4 ವೀಲರ್ಗೆ. ಸೊ ಮತ್ತು ಪಾರ್ಕಿಂಗ್ ಚಾರ್ಜಲ್ಲಿ ಫ್ರೀ, ಸೊ ನೋ ನೀಡ್ ಟು ಪೇ ಎನಿಥಿಂಗ್. ಸೊ ಇವಾಗ ನೋಡ್ತಾ ಇರ್ಬೋದು ನಾವು ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ. ಸೊ ಕಾರ್ ಪಾರ್ಕ್ ಮಾಡಿ ಮತ್ತೆ ನಾವು ಇನ್ಸೈಡ್ ಹೋಗ್ಬೋದು. ಸೊ ನನ್ನ ಮಗ ಅವನು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಒಳಗಡೆ. ಸೊ ನೋಡ್ತಿರ್ಬೋದು, ನಾನು ನನ್ನ ಮಗ. ಸೊ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸ್ ಬ್ಯಾಕ್ ಸೈಡಿಂದ, ಬ್ಯಾಕ್ ಗೇಟ್ ಎಂಟ್ರೆನ್ಸ್ ಇದು. ಹೋಗುವಾಗ ನಿಮಗೆ ಒಂಥರ ಒಂದು ಸ್ಟಾರ್ಟಿಂಗಲ್ಲಿ ಒಂಥರ ಲೇಕ್ ಥರ ಒಂದು ಸಿಗುತ್ತೆ. ಅದು ಬಂದು ನಕ್ಷತ್ರವನ ಮತ್ತು ಗುರುಪಾದುಕವನಂ ಅಂತ ಥರ ಪಾಂಡ್ ಥರ ಮಾಡಿರ್ತಾರೆ. ಸೊ ಇದು ಬಂದು ಆಲ್ಮೋಸ್ಟ್ ಇದು ಸ್ಕ್ವೇರ್ ಫೀಟ್ ಬಂದು ಈ ಪ್ಲೇಸ್ದು ಬಂದು 250+ ಏಕರ್ ಕ್ಯಾಂಪಸ್, ವೆರಿ ಬಿಗ್ ಕ್ಯಾಂಪಸ್ ಇದು. ಸೊ ಇಲ್ಲಿ ಬಂದು ಯೋಗ ಪ್ರಾಕ್ಟೀಸ್ ಮಾಡ್ತಾರೆ, ಯೋಗ ಸ್ಕೂಲ್ಸ್ ಇದೆ. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಯೋಗ, ಯು ಕ್ಯಾನ್ ಗೆಟ್ ಯುವರ್ ಡಿಗ್ರೀಸ್ ಇನ್ ಯೋಗ. ಮತ್ತು ತುಂಬ ಡಿಸೀಸಸ್ಗೆ ಕ್ಯೂರ್ ಮೆಡಿಕೇಷನ್ಸ್ ಕೊಡ್ತಾರೆ. ಸೊ ಇಟ್ ಈಸ್ ಕೈಂಡ್ ಆಫ್ ಲೈಕ್ ಪೀಸ್ಫುಲ್, ವೆರಿ ಪೀಸ್ಫುಲ್ ಪ್ಲೇಸ್. ಓಕೆ, ಸೊ ಒಂಥರ ಯು ಕ್ಯಾನ್ ಹ್ಯಾವ್ ಅ ಪೀಸ್ಫುಲ್ ಮೈಂಡ್ ಇಲ್ಲಿ. ಆ ಥರ ಸೆಟಪ್ ಇದು. ಸೊ ವೆರಿ ಕಾಮ್, ಯು ವಿಲ್ ಫೀಲ್ ವೆರಿ ರಿಲ್ಯಾಕ್ಸ್ಡ್. ಒಂಥರ ಎಲ್ಲ ಕಡೆ ಟ್ರೀಸ್, ಮರ ಗಿಡ ಎಲ್ಲ ಇದೆ. ಸೊ ಒಂಥರ ಕ್ವೈಟ್ ಅ ವೆರಿ ಕಾಮ್ ಪ್ಲೇಸ್ ಇದು. ಮತ್ತು ಇದು ತುಂಬ ದೊಡ್ಡ ಏನು ಹೇಳೋದು ಕ್ಯಾಂಪಸ್ ಆಗಿರೋದ್ರಿಂದ ನಿಮಗೆ ಒಂದು ಪ್ಲೇಸಿನಿಂದ ಇನ್ನೊಂದು ಪ್ಲೇಸ್ ಒಳಗಡೆ ಸುತ್ತಾಡೋಕ್ಕೆ ಬಸ್ಸಸ್ ಫೆಸಿಲಿಟೀಸು ಇದೆ. ಯು ಕ್ಯಾನ್ ಟೇಕ್ ಅ ಬಸ್ ವಿಚ್ ಈಸ್ ಫ್ರೀ ಆಫ್ ಕಾಸ್ಟ್ ಅವ್ರದ್ದೇ. ಸೊ ಮತ್ತು ಮಧ್ಯಾಹ್ನ ಬಂದು ಲಂಚ್ ಕೊಡ್ತಾರೆ. ಸೊ ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಅರ್ಲಿ ಮಾರ್ನಿಂಗ್, ಮಧ್ಯಾಹ್ನ ಬಂದು ನೋ ನೀಡ್ ಟು ಕ್ಯಾರಿ ಲಂಚ್, ಯು ಕ್ಯಾನ್ ಹ್ಯಾವ್ ಲಂಚ್ ಓವರ್ ದೇರ್. ಲಂಚು ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಇದು ನಾವು ಬಸ್ಸಲ್ಲಿ ಇನ್ಸೈಡ್ ಬಸ್ ರೂಟ್ ಇದೆಯಲ್ಲ, ಅವ್ರದ್ದೇ ಬಸ್ಸಸ್ ಇದೆಯಲ್ಲ, ಸೊ ಅದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾವು ಮಾರ್ನಿಂಗ್ ಸ್ವಲ್ಪ ಲೇಟ್ ಆಯಿತು ರೀಚ್ ಆಗುವಾಗ ಪ್ಲೇಸ್ಗೆ. ಸೊ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು. ಇನ್ಸೈಡ್ ಸ್ವಲ್ಪ ಪ್ಲೇಸಸ್ ನೋಡಿ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಏನು ಹೇಳೋದು ಅನ್ನಪೂರ್ಣ ಕಿಚನ್ ಇದು. ಸೊ ಇಲ್ಲಿ ನಾವು ಊಟ ಮಾಡಿಕೊಂಡು ಮತ್ತೆ ತಿರ್ಗಾ ನಾವು ಬೇರೆ ಕಡೆ ವಿಸಿಟ್ ಇನ್ಸೈಡ್ ದ ಕ್ಯಾಂಪಸ್ ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದು ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಇಲ್ಲಿ ಸ್ಮಾಲ್ ಸ್ಟಾಲ್ಸ್ ಎಲ್ಲ ಇದೆ. ಸೊ ಒಂಥರ ಹ್ಯಾಂಡ್ಲೂಮ್ ಏನಾದರೂ ಐಟಮ್ಸ್, ಫಾರ್ ಎಕ್ಸಾಂಪಲ್ ಸ್ಯಾರೀಸ್ ಮತ್ತು ಕಿಡ್ಸ್ ವೇರ್ಸ್ ಮತ್ತು ಆ್ಯಂಟಿಕ್ ಐಟಮ್ಸ್, ಆಲ್ ದೋಸ್ ಥಿಂಗ್ಸ್ ಇಟ್ ವಿಲ್ ಬಿ ಅವೈಲಬಲ್, ಯು ಕ್ಯಾನ್ ಪರ್ಚೇಸ್. ಇದೇ ನೋಡ್ಬೋದು, ಇದೇ ನಾವು ಅಲ್ಲಿ ಊಟ ಕೊಡೋ ಪ್ಲೇಸ್. ಸೊ ಊಟ ಮುಗಿಸ್ಕೊಂಡು ನಾವಿವಾಗ ತಿರ್ಗಾ ಕ್ಯಾಂಪಸ್ ನೋಡೋಣ ಅಂತ ಹೊರಟ್ವಿ. ನಾವು ಬೈ ವಾಕ್ ಹೋಗ್ತಿದ್ದೀವಿ ಇವಾಗ. ಸೊ ನೋಡ್ಬೋದು, ನಾವು 3 ಜನ, ನಾನು, ಹಸ್ಬೆಂಡ್ ಮತ್ತು ಕಿಡ್, 3 ಜನ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಬಿಸಿಲಲ್ಲಿ
ವಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಪ್ರಿಫರಬ್ಲಿ ಲೈಕ್ ಈವ್ನಿಂಗ್ ಟೈಮ್ಸ್ ಮತ್ತು ಅರ್ಲಿ ಮಾರ್ನಿಂಗ್ ಟೈಮ್ಸ್ ಆ ಥರ ತುಂಬ ಚೆನ್ನಾಗಿರುತ್ತೆ. ನಾವಿದು ಊಟ ಮುಗಿಸ್ಕೊಂಡು ಒಂಥರ ಮಧ್ಯಾಹ್ನ ಟೈಮ್, ಸೊ ವಿಲ್ ಬಿ ಟಯರ್ಡ್ ಆಫ್ಟರ್ ಲಂಚ್ ಟು ವಾಕ್ ಇನ್ ದ ಸನ್. ಐ ಮೀನ್ ತುಂಬ ಜಾಸ್ತಿ ಸನ್ ಇತ್ತು ಅವತ್ತು, ಸೊ ವಿ ಆರ್ ಟಯರ್ಡ್. ಸೊ ನೋಡಿ ನಾವು ಸ್ಟೆಪ್ಸ್ ಹತ್ಕೊಂಡು ಬರ್ತಾ ಇದ್ದೀವಿ. ಸೊ ಇದೊಂದು ಮೆಡಿಟೇಷನ್ ಹಾಲ್, ಸೊ ಅಲ್ಲಿ ಹೋಗಿ ನೋಡಿಕೊಂಡು ಹೋಗೋಣ ಅಂತ. ಇಲ್ಲಿ ಬಂದು ಈ ಕ್ಯಾಂಪಸಲ್ಲಿ ಬಂದು ಅಲ್ಲಿ ಮೆಡಿಟೇಷನ್ ಸೆಂಟರ್ಸ್ ಇದೆ. ಮತ್ತು ಸಪೋಸ್ ಯಾರಾದರೂ ಹೋಗಿ ಅಲ್ಲಿ ಸ್ಟೇ ಮಾಡಿ ಮೆಡಿಟೇಷನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಈಗ 10 days 15 days ಕೋರ್ಸಸ್ ಥರ ಆ ಥರ ಎಲ್ಲ ಇದೆ. ಮತ್ತು ಅಕೊಮಡೇಷನು ಅಲ್ಲೇ ತಗೋಬೋದು ಬೇಸ್ಡ್ ಆನ್ ದ ಪ್ಯಾಕೇಜಸ್. ಮತ್ತು ರೂಮ್ ಕಾಸ್ಟ್ ಎಲ್ಲ ಇಟ್ ಈಸ್ ಬೇಸ್ಡ್ ಆನ್ ಯುವರ್ ಚಾಯ್ಸ್. ಸೊ ಟೈಪ್ ಆಫ್ ರೂಮ್ ನೀವು ಯಾವ್ದು ಚೂಸ್ ಮಾಡ್ತೀರಾ ಅದ್ರ ಪ್ರಕಾರ ರೂಮ್ ಚಾರ್ಜಸ್ಸು ಇರುತ್ತೆ. ಸೊ ನಾವು ವಿಸಿಟ್ ಮಾಡಿದಾಗ ಐ ಹ್ಯಾವ್ ಸೀನ್ ಮೆನಿ ಲೇಡೀಸ್, ಸ್ಪೆಷಲಿ ನಾನು ನೋಡಿದ್ದು ಅಲ್ಲಿ ತುಂಬ ಯೋಗ ಇನ್ಸ್ಟ್ರಕ್ಟರ್ ಥರ ಕಲ್ತ್ಕೊಂಡು ಹೋಗೋಕ್ಕೆ ಬಂದಿದ್ದರು. ಸೊ ದೇ ವಿಲ್ ಓನ್ಲಿ ಪ್ರೊವೈಡ್ ಅಕೊಮಡೇಷನ್, ಬಟ್ ದೇ ಹ್ಯಾವ್ ಟು ಪೇ ದ ಪ್ಯಾಕೇಜ್ ಆಸ್ ಪರ್ ದ ಪ್ಯಾಕೇಜ್. They will practice and once after the course they will leave. ಸೊ ತುಂಬ ಚೆನ್ನಾಗಿದೆ, ಕಾಮ್ ಆ್ಯಂಡ್ ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತೆ. ಸೊ ನೀವು ನೋಡ್ಬೋದು ಇದು ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು ಸಿನ್ಸ್ ಇಟ್ ಇಸ್ ಇನ್ ದ ಆಫ್ಟರ್ನೂನ್. ಸೊ ನಾವು ಒಳಗಡೆ ಎಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಸೊ ಜಸ್ಟ್ ವಿ ವಿಸಿಟೆಡ್ ಆ್ಯಂಡ್ ಫ್ರಮ್ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ನಾವು ತಿರ್ಗಾ ಅಲ್ಲಿ ವಾಚ್ಮ್ಯಾನ್ ಹತ್ರ ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗಿ ಹಾಗೆ ನೋಡ್ಕೊಂಡು ಬಂದ್ವಿ ಮೆಡಿಟೇಷನ್ ಸೆಂಟರನ್ನು. ಇದೇನು ನೀವು ನೋಡ್ಬೋದು, ಇಲ್ಲೇ ಮೆಡಿಟೇಷನ್ ಎಲ್ಲ ಮಾಡ್ತಾರೆ. ಸೊ ಟೈಮಿಂಗ್ಸ್ ಎಲ್ಲ ಇದೆ ಅವ್ರದ್ದು. ಸೊ ಬೇಸ್ಡ್ ಆನ್ ದ ಟೈಮಿಂಗ್ಸ್ ದೇ ವಿಲ್ ಡೂ ಮೆಡಿಟೇಷನ್. ಮತ್ತು ಇಲ್ಲಿ ಬಂದು ತುಂಬ ಕಿರ್ಚಾಡೋಂಗಿಲ್ಲ ಮತ್ತು ಜೋರಾಗಿ ಮಾತಾಡೋಂಗಿಲ್ಲ. ಯು ಶುಡ್ ಮೇಂಟೈನ್ ಸೈಲೆನ್ಸ್. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್. ನೋಡಿ ಇದೇ ವಿಶಾಲಾಕ್ಷಿ ಮಂಟಪ ಅಂತ ಮೆಡಿಟೇಷನ್ ಹಾಲ್ ಇದು. ಮತ್ತು ಇಲ್ಲಿ ಗುರುಕುಲ್ ಸ್ಕೂಲ್ ಇದೆ ಮತ್ತು ಗೋಶಾಲಾನೂ ಇದೆ. ಸೊ ಮೋಸ್ಟ್ ಆಫ್ ದ ಪ್ಲೇಸಸ್ ಇನ್ಸೈಡ್ ನಾವು ಹೋದ ಟೈಮಲ್ಲಿ ಅವಾಗ ರಿನೋವೇಷನ್ಸ್ ಆಗ್ತಿತ್ತು. ಸೊ ಫ್ಯೂ ಪ್ಲೇಸಸ್ ಅವರು ಕ್ಲೋಸ್ ಮಾಡಿದರು. ಸೊ ಹೋಗೋಕ್ಕೆ ವಿಸಿಟ್ ಮಾಡೋಕ್ಕಾಗಿಲ್ಲ. ಯಾವುದೆಲ್ಲ ವಿಸಿಟ್ ಮಾಡೋಕ್ಕಾಗುತ್ತೋ ಆ ಪ್ಲೇಸಸ್ ನಾವು ನೋಡ್ಕೊಂಡು ಬಂದ್ವಿ ನಮಗೆ ಇದ್ದ ಟೈಮಲ್ಲಿ. ಸೊ ಹಂಗೆ ಇವಾಗ ವಿಶಾಲಾಕ್ಷಿ ಮಂಟಪ ನೋಡಿಕೊಂಡು ಹಂಗೆ ಅದಾದಮೇಲೆ ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನು ನೋಡ್ಬೋದು ಅಂತ.
ಇದನ್ನು ನೋಡ್ಬೋದು. ಇದು ಬಂದು ಒಳಗಡೆನೇ ಇರೋ ಒಂದು ಶಿವ ಟೆಂಪಲ್, ಪರಮೇಶ್ವರ ಟೆಂಪಲ್, ಸಾಂಬಾ ಪರಮೇಶ್ವರ ಟೆಂಪಲ್ ಅಂತ ಕರೀತಾರೆ ಈ ಪ್ಲೇಸ್ಗೆ, ಈ ಪ್ಲೇಸ್ಗೆ. ಸೊ ಇದನ್ನು ಇನ್ಸೈಡೇ ಇದೆ. ಸೊ ನಾವು ಹೋದ ಟೈಮಲ್ಲಿ ಯಾರೂ ಇರಲಿಲ್ಲ, ನಾವು ಮಾತ್ರ ಇದ್ವಿ. ಸೊ ನೋಡ್ಬೋದು ತುಂಬ ವೇಕೆಂಟ್ ಆಗಿದೆ, ಒಬ್ರೂ ಕಾಣೋಕ್ಕೆ ಸಿಗಲ್ಲ ನಿಮಗೆ ಇಲ್ಲಿ. ಫ್ಯೂ ಡೇಸ್ ಬೇಸ್ಡ್ ಆನ್ ದ ಏನಾದರೂ ಪ್ರೋಗ್ರಾಮ್ಸ್ ಇಲ್ಲ ಏನಾದರೂ ವಿಶೇಷ ಇದ್ದರೆ ತುಂಬ ಜನ ಇರ್ತಾರೆ. ಸೊ ಇಲ್ಲಾಂದರೆ ಇಟ್ ವಿಲ್ ಬಿ ಲೈಕ್ ಅಷ್ಟೇನು ಕ್ರೌಡ್ ಇರಲ್ಲ. ಸೊ ಚೆನ್ನಾಗಿದೆ ಪ್ಲೇಸ್. ಕಿಡ್ಸ್ ಎಲ್ಲ ತುಂಬ, ಅವರಿಗೆ ಓಡಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇವನ್ ದೊಡ್ಡವರಿಗೂ ಅಷ್ಟೇ. ಇದು ಫುಲ್ ಸರೌಂಡಿಂಗ್ಸ್ ಎಲ್ಲ ಮರ ಗಿಡ ಎಲ್ಲ ಇರೋದ್ರಿಂದ ಸೊ ಸಿಟಿ ಔಟರ್, ಒನ್ಸ್ ಸಿಟಿ ದಾಟ್ಕೊಂಡು ಒಂಥರ ಕಾಮ್ ಪ್ಲೇಸ್ಗೆ ಬಂದಿರೋ ಥರ ಫೀಲ್ ಆಗುತ್ತೆ. ಸೊ ಆಲ್ ದ 5 days ಆಫ್ಟರ್ ವರ್ಕಿಂಗ್ ಲೈಕ್ ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ನೀವು, ಯಾರೂ ಇಲ್ಲ. ಸೊ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ವೆಲ್ ಮೇಂಟೈನ್ಡ್. ತುಂಬ ನೀಟಾಗಿದೆ ಪ್ಲೇಸು, ವೆರಿ ಕಾಮ್, ಸೈಲೆಂಟ್, ಚೆನ್ನಾಗಿದೆ ಪ್ಲೇಸ್. ನೀವು ಒಂದು ಸತಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ವಿಸಿಟ್ ಮಾಡ್ಬೋದು. ಸೊ ಯಾ, ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಬೆಲ್ ಫಾರ್ ಅಪ್ಡೇಟ್ಸ್ ಪ್ಲೀಸ್ ಪ್ರೆಸ್ ಆನ್